ಬ್ರಿಟಿಷರಿಗೆ ಮೊದಲ ಗುಂಡು ಹಾರಿಸಿದ್ದು ಮಂಗಲ್ ಪಾಂಡೆ. ಲಾಠಿ ಏಟನ್ನ ತಿಂದು ಜೀವ ಬಿಟ್ಟಿದ್ದು ಲಾಲಾ ಲಜಪತ್ ರಾಯರು. 24ನೇ ವಯಸ್ಸಿಗೆ ನೇಣುಗಂಬಕ್ಕೇರಿ ರಾಷ್ಟ್ರಕ್ಕಾಗಿ ಪ್ರಾಣ ಬಿಟ್ಟಿದ್ದು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು. ಕಾಲಾಪಾನಿ ಶಿಕ್ಷೆಯನ್ನ ಅನುಭವಿಸಿದ್ದು ವೀರ ಸಾವರ್ಕರ್. ದೇಶದ ಹೊರಗಡೆ ಹೋಗಿ ಸೇನೆಯನ್ನ ಕಟ್ಟಿ ರಾಷ್ಟ್ರದಲ್ಲಿ ಸಂಘಟನೆಯ ಕಾರ್ಯ ಮಾಡಿದ್ದು ಸುಭಾಷ್ ಚಂದ್ರ ಬೋಸ್ ರವರು. ನಗು ನಗುತ್ತಾ ಗಲ್ಲಿಗೇರಿದ್ದು ಸಂಗೊಳ್ಳಿ ರಾಯಣ್ಣ. ಆದ್ರೆ ನಾವು ಓದಿದ್ದು ಮಾತ್ರ ಸ್ವತಂತ್ರ ಬಂದಿದ್ದು ಶಾಂತಿಯಿಂದ ಅಂತ. ಶಾಂತಿಯಿಂದಲೂ ಸ್ವತಂತ್ರ ಬಂದಿರಬಹುದು, ಆದ್ರೆ 6.5 ಲಕ್ಷಕ್ಕೂ ಹೆಚ್ಚು ಕ್ರಾಂತಿಕಾರಿಗಳ ರಕ್ತ ನೆಲಕ್ಕೆ ಬಿದ್ದು ಅವರ ಮನೆತನಗಳು ಅನಾಥವಾದ ಮೇಲೇನೆ ಈ ದೇಶಕ್ಕೆ ಸ್ವತಂತ್ರ ಬಂದಿರೋದನ್ನೋದನ್ನ ನಾವು ಮರೆಯೋದು ಬೇಡ. ಸ್ವತಂತ್ರ ಸುಮ್ಮನೆ ಬಂದಿಲ್ಲ, ಸರಿಯಾಗಿ ಅನುಭವಿಸೋಣ. मन करे सो प्राण दे, जो मन करे सो प्राण ले, वही तो एक सर्वशक्तिमान है. विश्व की पुकार है ये भागवत का